ಸರ್, ಕಾಂಗ್ರೆಸ್ಸಿನ MLA ಒಬ್ಬರು ಬಾಲಕೃಷ್ಣ ಅವರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅಕ್ಷತೆಯೋ ಗ್ಯಾರಂಟಿಯೋ ಅಂತ ಹೇಳುವಂಥ ಜನತೆ ಡಿಸೈಡ್ ಮಾಡಲಿ, ಅಕ್ಷತೆಗೆ ಬೆಲೆ ಕೊಟ್ಟರೆ ಇನ್ನು ಗ್ಯಾರಂಟಿ ನಿಲ್ಲುತ್ತೆ ಅಂತ ಹೇಳುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಯ್ತಲ್ಲ, ಗ್ಯಾರಂಟಿಗೆ ಕರ್ನಾಟಕದಲ್ಲಿ ಮತ ಆಗ್ತಲ್ಲ, ಇನ್ನೆಷ್ಟು ಸರಿ ಆಗ್ತಾರೆ ರೀ? ಏನು ನೀವು ಬದುಕಿರೋವರೆಗೂ ಆಗ್ತಾರ? ಲೋಕಸಭೆಯಲ್ಲಿ ಏನಾದರೂ ಜನ ಅಕ್ಷತೆಗೆ ಓಟ್ ಹಾಕಿಬಿಟ್ರೆ ಗ್ಯಾರಂಟಿ ನಿಲ್ತದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಬದುಕಿರೋವರೆಗೂ, DK ಶಿವಕುಮಾರ್ ಬದುಕಿರೋರ್ಗೆ ಓಟ್ ಹಾಕ್ತೀನಿ ಅಂತ ಹೇಳಿದಾರ. ನೀವು ಕೊಟ್ಟರೆ ಆಯ್ತಲ್ಲ, ಮುಗೀತು ಕೋಟ ಅಷ್ಟೇ ನಿಮ್ಮದು, ಇನ್ನೇನಿಲ್ಲ. ನಿಮ್ಮ ಹತ್ರ ದುಡ್ಡಿಲ್ಲ, ಪಾಪರಾಗಿದ್ದಾರೆ ರೀ. ಕಾಂಗ್ರೆಸ್ ಪಾಪರಾಗಿದೆ, ಹಣ ಇಲ್ಲ. ಡೆವಲಪ್ಮೆಂಟ್ಗೆ MLAಗಳೆಲ್ಲ ಗಲಾಟೆ ಮಾಡ್ತಾಯಿದ್ದಾರೆ, ಪಾರ್ಟಿ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಸರ್ಕಾರನೇ ಬಿದ್ದು ಹೋಗ್ತೈತೆ ಅಂತ ಕಾಂಗ್ರೆಸ್ ಅವರೇ ಹೇಳ್ತಾರೆ. DK ಶಿವಕುಮಾರ್ ಹೇಳ್ತಾರೆ ನಮ್ಮ ಸರ್ಕಾರನ ಬೀಳ್ಸೋಕೆ ಅವಾಗೆ ನಡೀತಾ ಇದೆ, ಕುತಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರೆ? ಒಂದು ನಯಾ ಪೈಸೆ MLAಗಳಿಗೆ ಬಿಡುಗಡೆ ಮಾಡಿಲ್ಲ ನೀವು. ಪಾಪ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ 8 ತಿಂಗಳಿಂದ. ಬರ ಇದಕ್ಕಲ್ಲ, ಅವ್ರಿಗೆ ಬರ ಬಂದ್ಬಿಟ್ಟಿದೆ. ಅಲ್ಲ, ಸರ್ಕಾರ ಶಾಸಕರನ್ನ ಏನಾದರೂ ಬಳಸ್ಕೊಂಡು ಮತದಾರರನ್ನ ಏನಾದರೂ ಥ್ರೆಟನ್ ಮಾಡ್ತಾ ಇದೆಯಾ ಸರ್? ಇದು ಥ್ರೆಟನ್ ಅನ್ನೋದಕ್ಕಿಂತನೂ ಕೂಡ ಸೋಲನ್ನು ಒಪ್ಕೊಂಡಿದ್ದಾರೆ. ಮುಂಬರೋ ಲೋಕಸಭೆಯಲ್ಲಿ ಇವ್ರು ಗೆಲ್ಲಲ್ಲ ಅಂತೀರಾ? ಗ್ಯಾರಂಟಿ ಗೆಲ್ಲಲ್ಲ, ಅದೇ ಗ್ಯಾರಂಟಿ ಅವ್ರದ್ದು. ಗೆಲ್ಲಲ್ಲ, ಅದಕ್ಕೋಸ್ಕರ ಈ ಥರ ಒಂದು ಥ್ರೆಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಗೆಲ್ಲಂಗಿದ್ರೆ ಅವ್ರು ಯಾಕೆ ಹೇಳ್ಬೇಕಾಯ್ತು? ಏನು ಹೇಳ್ಬೇಕಾಯ್ತು? ನಾವು ಗ್ಯಾರಂಟಿ ಕೊಟ್ಟಿದ್ದೀರಿ, ನಾವು ಗೆಲ್ತೀರಿ ಅಂತ ಹೇಳ್ಬೇಕಾಯ್ತು. ಇಷ್ಟು ಹೇಳ್ಬೇಕಾಯ್ತು ಅವರು. ಇದು ಹೇಳ್ತಾವ್ರೆ ಅಂದರೆ ಗ್ಯಾರಂಟಿ ಅವ್ರು ಗೆಲ್ಲಲ್ಲ, ಪಾರ್ಲಿಮೆಂಟಲ್ಲಿ ಸೋಲ್ತೀರಿ ಅನ್ನೋ ಭಯದಿಂದ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು. ಸರ್, ಈಗ ಲೋಕಸಭೆಯಲ್ಲಿ ಎಷ್ಟು ಸೀಟ್ ಗೆಲ್ತೀರಿ ಸರ್ ನಿಮ್ಮ ಮೈತ್ರಿಕೂಟ? ಟೋಟಲ್ 28. ಹೋದ ಸರಿ ನಾವು ಮೈತ್ರಿ ಇಲ್ಲದೆ 25 ಸ್ಥಾನ ಗೆದ್ದಿದ್ದೀರಿ. ಈ ಸರಿ ಮೈತ್ರಿ ಆಗಿರೋದ್ರಿಂದ 28ಕ್ಕೆ 28 ಸ್ಥಾನಗಳನ್ನು ನಾವು ಗೆಲ್ತೀರಿ. ಏನು ಕಾಂಗ್ರೆಸ್ಸಿಗೆ ಜೀರೋದಲ್ಲೇ ನಿಲ್ಲಿಸ್ತೀರಿ ಅಂತ ಏನು ಅಶೋಕ್ ಅವ್ರು ಚಾಲೆಂಜ್ ಮಾಡ್ತಾ ಇದ್ದೀರಾ? ಹೋದ ಸರಿ ದೃಷ್ಟಿಪಟ್ಟಿಗೆ ಒಂದೇ ಒಂದು ಕೊಟ್ಟಿದ್ದೀರಲ್ಲ, ಹೋದ ಸರಿ ಒಂದು ಕೊಟ್ಟಿದ್ದೀರಲ್ಲ ಅವ್ರಿಗೆ, ಒಂದೇ ಒಂದು ಸೀಟು ಪಾರ್ಲಿಮೆಂಟ್ ಕೊಟ್ಟಿದ್ದೀರಲ್ಲ, ಸಾಕಲ್ಲ ಅವ್ರಿಗೆ? ದೇಶದಲ್ಲೆಲ್ಲ ಪಾಪರಾಗಿರೋ ಪಾರ್ಟಿ ಇನ್ನೇನು ತಗೊಂಡು ಇವೆಲ್ಲ 3 ರಾಜ್ಯ ಚುನಾವಣೆ ಹೋಯ್ತಲ್ಲ, ಅವ್ರದ್ದೇ ಇದ್ದಿದ್ದು ರಾಜ್ಯಗಳೆಲ್ಲ ಸೋತೋದ್ರಲ್ಲ, ಇನ್ನೇನಕ್ಕೆ ಬೇಕಾಗಿದೆ ಅವ್ರಿಗೆ? ಅಲ್ಲಿ ಈಗ ದೃಷ್ಟಿಬೊಟ್ಟಿಗೆ ಇಡ್ತೀರಾ ಇಲ್ವಾ ಅಂತ ಕೇಳ್ತಾ ಇಲ್ಲ, ದೃಷ್ಟಿಬೊಟ್ಟು ಹೋಯ್ತದು. ಆ ದೃಷ್ಟಿಬೊಟ್ಟು ಇರಲ್ಲ ಈ ಸರಿ, ಝೀರೋ ಈ ಸರಿ. ಯಾಕಂದರೆ ಅಲ್ಲಿ ಮಮತಾ ಬ್ಯಾನರ್ಜಿ ಓಡಿಸಿದ್ದಾರೆ, ನಿತೀಶ್ ಕುಮಾರ್ ಓಡಿಸಿದ್ದಾರೆ, ಆಮ್ ಆದ್ಮಿ ಓಡಿಸಿದ್ದಾರೆ. ಅವರೆಲ್ಲ ಅವ್ರ ಪಾರ್ಟ್ನರ್ಗಳೇ ಓಡಿಸಿದ್ಮೇಲೆ ನಾವ್ಯಾಕೆ ಇಟ್ಕೊಬೇಕಿಲ್ಲಿ ಅವ್ರನ್ನ? ಈ ಸರಿ ಕರ್ನಾಟಕದಲ್ಲಿ ಝೀರೋ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.